ಹಾಯ್ ನೋಡಿ ಸರ್, ಈ ರಸ್ತೆಗಿರೋಂಥ ಜಾಗ ಇದು 25 ಅಡಿ ರಸ್ತೆ. 25 ಅಡಿ ರಸ್ತೆ ಇರೋಂಥ ಜಾಗ ಇದು. 9 ಗುಂಟೆ ಕಮ್ಮಿ 5 ಎಕರೆ ಇರೋಂಥ ಜಾಗ ಇದು. ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ. ಮಣ್ಣಂತೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಅದ್ಬಸ್ತಲಾಗಿ ಕಲ್ಲೆಲ್ಲ ಹಾಕಿ ಎಲ್ಲ ನೀಟಾಗಿ ಸರ್ವೆ ಆಗೈತೆ. ಇದರಲ್ಲಿ 1 ಎಕರೆ 1 ಎಕರೆ ಕರಾವು ಸಿಕ್ಕುತ್ತೆ ಇದರಲ್ಲಿ. ಈಗ 9 ಗುಂಟೆ ಕಮ್ಮಿ 5 ಎಕರೆ ಇರೋಂಥ ಜಾಗ. ಜಾಗ ಅಂತೂ ನೋಡಿ ಒಳ್ಳೆ ಸೂಪರಾಗಿದೆ. ಒಳ್ಳೆ ವಾಸ್ತುಕ್ಕೋಸ್ಕರ ರೈಟಲ್ಲಿದೆ, ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ ಒಂದು 6 ರಿಂದ 7 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 106 ಕಿಲೋಮೀಟ್ರು ಲ್ಯಾಂಡ್ಗೆ. ಈ ಜಮೀನು ಸುತ್ತನೂ ಬರೋ ರೋಡ್ ಇದೆ. ಜಮೀನು ಎಷ್ಟು ಉದ್ಕದೆ ಅಷ್ಟಕ್ಕೂ ರೋಡ್ ಇದೆ. 2 ಕಡೆ ರಸ್ತೆ ಇದಕ್ಕ. ವಿಲೇಜ್ ಮ್ಯಾಪಲ್ಲಿ ಇರೋಂಥ ರಸ್ತೆನೇ. ಕೊಳ್ಳೇಗಾಲ ಮಳವಳ್ಳಿ 2 ನಟ್ ಹೈವೇ ರೋಡಿಂದ ಒಳಗಡೆಗೆ ಅರ್ಧ ಕಿಲೋಮೀಟ್ರು ಕಮ್ಮಿ ಆಗುತ್ತಾ. ಅರ್ಧ ಕಿಲೋಮೀಟ್ರ್ ಹಾಕಿದ್ದೀನಿ ನಾನು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಹನಿ ನೀರಾವರಿಯವ್ರದ್ದು ಪೈಪ್ಲೈನೆಲ್ಲ ಆಗಿದೆ ಈ ಲ್ಯಾಂಡ್ ಒಳಗಡೆ. ವಾಟರ್ ಬೆಲ್ಟ್ರು ಚೆನ್ನಾಗಿದೆ ನೋಡಿ. ನೋಡಿದೆ, ಹನಿ ನೀರಾವರಿಯವ್ರದ್ದು ಸರ್ಕಾರದಿಂದ ಪ್ರತಿಯೊಂದು ಜಮೀನಿಗೂ ಪೈಪ್ಲೈನೆಲ್ಲ ಮಾಡಿ ಲಿಫ್ಟಿಕೇಶನ್ ಮಾಡಿದ್ದಾರೆ ನೋಡಿ. ಇದೇ ಜಾಗ ಏನು ಜಾಗ ಕಾಣ್ತೈತೆ, ಈ ಜಾಗ 9 ಗುಂಟೆ ಕಮ್ಮಿ 5 ಎಕರೆ ಇರೋಂಥ ಜಾಗ. ಹಿಂದ್ಗಡೆಗೆ 1 ಎಕರೆ ಕರಾವು ಸಿಗ್ಬೋದು ಮೋಸ್ಟ್ಲಿ. ಈ ಜಾಗ ಎಷ್ಟುದಿದೆ ಅಷ್ಟುದಕ್ಕೂ ರೋಡು, 2 ಕಡೆ ರಸ್ತೆ ಈ ಜಾಗಕ್ಕೆ. ಕುಂಟೆ 1,10,000 ರೂಪಾಯಿ ಫೈನಲ್ ಹೇಳ್ತಾ ಇದ್ದಾನೆ. ಕೂತ್ಕೊಂಡ್ರೆ ಏನೋ 1,000-2,000 ನೆಗೋಷಿಯಬಲ್ ಆಗ್ಬೋದು ನೋಡಿ. ರಸ್ತೆಗೆ ಒಂದು ಚೈನ್ ರಸ್ತೆ ಇದು. ಒಂದು ಚೈನ್ ಬರೋಂಥ ರಸ್ತೆ ಇದು. ಕೊಳ್ಳೇಗಾಲ ಹೈವೇ ರೋಡಿಂದ ಅರ್ಧ ಕಿಲೋಮೀಟ್ರು. ಕೊಳ್ಳೇಗಾಲ ಮಲೆಮಾಸೂರು ಬೆಟ್ಟ 2 ನಟ್ ಹೈವೇ ರೋಡಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ. ಮಳವಳ್ಳಿಯಿಂದ 6 ರಿಂದ 7 ಕಿಲೋಮೀಟ್ರು. ಬೆಂಗಳೂರಿಂದ 107 ಕಿಲೋಮೀಟ್ರ್ ಆಗುತ್ತಾ ಲ್ಯಾಂಡ್ಗೆ. ಮಳವಳ್ಳಿ ರಿಜಿಸ್ಟ್ರೇಷನ್ನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ಲೀಗಲ್ ಡಾಕ್ಯುಮೆಂಟು. ಟೋಟಲ್ 9 ಗುಂಟೆ ಕಮ್ಮಿ 5 ಎಕರೆ ನೋಡಿ. ಹದ್ಬಸ್ತಲಾಗಿ ಹದ್ಬಸ್ತಕ್ಕೆಲ್ಲ ರೆಡಿ ಇದೆ. ಎಲ್ಲ ಲೀಗಲ್ ಡಾಕ್ಯುಮೆಂಟು. ಕುಂಟೆ 1,10,000 ಹೇಳ್ತಿದ್ದಾನೆ. ಕೂತ್ಕೊಂಡ್ರೆ ಏನೋ ನೆಗೋಷಿಯಬಲ್ ಇದೆ ನೋಡಿ. ರಸ್ತೆಗೆ ಒಂದು ಚೈನ್ ರಸ್ತೆ ಇದು. ಒಳ್ಳೆ ಮಿಡ್ಲಿಂಗ್ ರಸ್ತೆ ಇದ್ದಂಗಿದೆ.